ಭಾರತ ಸರ್ಕಾರ ಈ ಹಿಂದೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು ಅಥವಾ ಒಂದು ನೀತಿಯನ್ನು ಜಾರಿಗೆ ತಂದಿತ್ತು. ಅದು ಪೆಟ್ರೋಲ್ಗೆ ಎಥನಾಲನ್ನು ಮಿಕ್ಸ್ ಮಾಡಬೇಕು, ಮಿಶ್ರಣ ಮಾಡಬೇಕು. ಆ ಮುಖಾಂತರ ಈ ಕಚ್ಚಾ ತೈಲವನ್ನು ಆಮದು ಏನು ಮಾಡ್ಕೊಳ್ತೀವಿ ಅದರ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ಭಾರತ ಸರ್ಕಾರದ ಅಥವಾ ನರೇಂದ್ರ ಮೋದಿ ಸರ್ಕಾರ ಒಂದು ದೊಡ್ಡ ಕನಸಾಗಿತ್ತು. 2030 ವೇಳೆಗೆ ಎಥನಾಲ್ ಮಿಶ್ರಣವನ್ನು 20% ಮಾಡಬೇಕು ಅನ್ನುವಂಥ ಆಲೋಚನೆ ಇತ್ತು. ಆದರೆ 2030ಕ್ಕೆ ಇನ್ನು 4 ವರ್ಷ ಬಾಕಿ ಇದ್ದಾಗಲೇ ಈಗಾಗಲೇ ಭಾರತ 20% ಎಥನಾಲ್ ಮಿಶ್ರಣವನ್ನು ಸಾಧಿಸಿಬಿಟ್ಟಿದೆ ಅಂತ ಸ್ವತಃ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಭೂ ಹೆದ್ದಾರಿ ಸಚಿವರಾಗಿರುವಂಥ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಇವೆಲ್ಲದರ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಚರ್ಚೆ ಆಗ್ತಾ ಇತ್ತು. ಯಾವುದು ಅಂತ ಹೇಳಿದ್ರೆ, ಎಥನಾಲ್ ಮಿಶ್ರಣ ಪೆಟ್ರೋಲನ್ನು ಬಳಕೆ ಮಾಡಿದರೆ ಅತ್ಯಂತ ಕಡಿಮೆ ಮೈಲೇಜನ್ನು ವಾಹನಗಳು ಕೊಡುತ್ತೆ ಅನ್ನುವಂಥದ್ದು ಒಂದು. ಎರಡನೇದು, ವಾಹನಗಳ ಎಂಜಿನ್ ಕೆಟ್ಟು ಹೋಗ್ಬಿಡುತ್ತೆ ಅನ್ನುವಂಥ ಸುದ್ದಿಗಳೆಲ್ಲ ಬರ್ತಾ ಇತ್ತು. ಆದರೆ ಇದೀಗ ಸ್ವತಃ ನಿತಿನ್ ಗಡ್ಕರಿ ಅವರೇ ಒಪ್ಕೊಂಡಿದ್ದಾರೆ, ಹೌದು ಮೈಲೇಜ್ ಕಡಿಮೆ ಆಗುತ್ತೆ, ಆದರೆ ಎಂಜಿನ್ಗಳಿಗೆ ಯಾವುದೂ ಕೂಡ ಸಮಸ್ಯೆ ಆಗಲ್ಲ ಅಂತ. ಹಾಗಾದರೆ ಯಾಕೆ ಕಡಿಮೆ ಆಗುತ್ತೆ ಮೈಲೇಜು? ಸಚಿವರು ಕೊಟ್ಟಂತಹ ಕಾರಣ ಏನು? ಎಲ್ಲವನ್ನು ಕೂಡ ಡೀಟೇಲ್ಸ್ ನೋಡ್ತಾ ಹೋಗೋಣ. ಎಥನಾಲ್ ಸತ್ಯವನ್ನ ನಿತಿನ್ ಗಡ್ಕರಿ ಒಪ್ಕೊಂಡಿದ್ದಾರೆ. ಕೇಂದ್ರ ರಸ್ತೆ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಮಹಾರಾಷ್ಟ್ರದವರು, ಅವರು ಮೈಲೇಜ್ ಡೌನ್ ಆಗೋದು ನಿಜ ಅಂತ ಹೇಳಿದರು. ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಆ ಸಭೆಯಲ್ಲಿ ಈ ಮಾತು ಹೇಳಿದರು. ಪೆಟ್ರೋಲ್ ಮತ್ತು ಎಥನಾಲ್ನ ಕ್ಯಾಲೋರಿಫಿಕ್ ಮೌಲ್ಯ ಏನಿದೆ ಆ ವ್ಯತ್ಯಾಸದ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಆಗುತ್ತೆ. ಮೈಲೇಜ್ ಕೇವಲ 3-7% ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನೀವು ನೋಡಿ, ಸ್ವಲ್ಪ ನೋಡ್ಬಿಡೋಣ ಇದು ಎಥನಾಲ್ ಅಂದ್ರೆ ಏನು ಎತ್ತ ಅಂತ. ಶುದ್ಧ ಆಲ್ಕೋಹಾಲ್ ರೀತಿ ಇರುತ್ತಿದೆ ಎಥನಾಲ್. ಯಾವುದರಿಂದ ತಯಾರು ಮಾಡ್ತಾರೆ? ಕಬ್ಬಿನ ರಸ, ಕಾಕಂಬಿ, ಜೋಳ, ಹಾಳಾದಂತಹ ಧಾನ್ಯಗಳೇನಿರುತ್ತೆ ಇದನ್ನು ತಯಾರು ಮಾಡ್ತಾರೆ. ನಾವು ಭಾರತದವ್ರು ಏನು ಮಾಡ್ತೀವಿ, ಅನೇಕ ಬಾರಿ ಚರ್ಚೆ ಮಾಡಿದಾಗ ಒಂದು 85% ಇಂಧನವನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಅದಕ್ಕಾಗಿ ವಿದೇಶಿ ವಿನಿಮಯ ಎಲ್ಲ ಖರ್ಚಾಗಿದ್ದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಪೆಟ್ರೋಲ್ಗೆ ಎಥನಾಲನ್ನು ಮಿಶ್ರಣ ಮಾಡಬೇಕು, ನಮ್ಮ ದೇಶದಿಂದ ಏನು ವಿದೇಶಿ ವಿನಿಮಯ ಹೋಗ್ತಾ ಇದೆ ಅದನ್ನು ತಡಿಬೇಕು ಅನ್ನೋದು ಉದ್ದೇಶ. ಮತ್ತೊಂದು, ಎಥನಾಲ್ ಪರಿಸರ ಸ್ನೇಹಿಯಾಗಿರುತ್ತೆ, ರೈತರಿಗೆ ನೆರವಾಗುತ್ತೆ ಅಂತ ಕೇಂದ್ರ ಸರ್ಕಾರ ಏನು ಮಾಡ್ತು, ಒಂದು 2018ರಲ್ಲಿ ರಾಷ್ಟ್ರೀಯ ಜೈವಿಕ ಇಂಧನ ನೀತಿಯನ್ನು ತೆಗೆದುಕೊಂಡು ಬಂದರು. ರಾಷ್ಟ್ರೀಯ ಜೈವಿಕ ಇಂಧನ ನೀತಿ 2013-14ರಲ್ಲಿ ಎಷ್ಟಿತ್ತು ಪರ್ಸೆಂಟೇಜು? 1.5% ನಾವು ಮಿಶ್ರಣ ಮಾಡ್ತಾ ಇದ್ವಿ. ಇದೀಗ 20% ಆಗಿದೆ. 2014ರಲ್ಲಿ 200 ಕೋಟಿ ಲೀಟರ್ ತಯಾರು ಮಾಡ್ತಾ ಇದ್ವಿ ನಾವು ಎಥನಾಲನ್ನು. ಇದೀಗ ಎಷ್ಟು ಮಾಡ್ತಾ ಇದ್ದೀವಿ? 2,000 ಕೋಟಿ ಲೀಟರ್ನೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಇದರಿಂದ ವಿದೇಶಿ ವಿನಿಮಯ ಉಳಿತಾಯ 1.44 ಲಕ್ಷ ಕೋಟಿ ರೂಪಾಯಿ ಎಲ್ಲ ಉಳಿಯುತ್ತೆ ಅಂತ. ಕಡಿಮೆ ಕ್ಯಾಲೋರಿಫಿಕ್ ಮೌಲ್ಯ ಇರುವ ಕಾರಣಕ್ಕಾಗಿ. ನೀವು ನೋಡಿ, ಅವರು ಒಂದು ಎಕ್ಸಾಂಪಲ್ ಕೊಟ್ಟಿರೋದಕ್ಕೆ, ನೀವು ಪೆಟ್ರೋಲನ್ನು ತಯಾರು ಮಾಡೋದಕ್ಕೆ ಎಥನಾಲ್ ತಯಾರು ಮಾಡಿದ್ದಕ್ಕಿಂತಲೂ ಕೂಡ 33% ಶಕ್ತಿ ವ್ಯಯ ಆಗುತ್ತೆ. ಅಂದರೆ ಎಥನಾಲ್ ತಯಾರು ಮಾಡೋದಕ್ಕೆ 33% ಶಕ್ತಿ ಕಡಿಮೆ ಇರುತ್ತೆ. ಈ ಕಾರಣಕ್ಕಾಗಿ ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಒಂದು ಕಾರಣ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪೆಟ್ರೋಲ್ನಲ್ಲಿರುವಂತಹ ಸಾಂದ್ರತೆಯೇ ಬೇರೆ ಮತ್ತು ಎಥನಾಲ್ನಲ್ಲಿರುವಂತಹ ಸಾಂದ್ರತೆಯೇ ಬೇರೆ. ಈ ಸಾಂದ್ರತೆಯ ಕಾರಣಕ್ಕಾಗಿಯೂ ಕೂಡ ಡಿಫ್ರೆನ್ಸ್ ಇದೆ ಅಂತ ಅವ್ರು ಹೇಳ್ತಾ ಇರೋದು. ನೀವು ನೋಡಿ, ಈ 10 ಪೆಟ್ರೋಲನ್ನು ನೀವು ಎಲ್ಲ ಬಳಕೆ ಮಾಡಿಕೊಂಡ್ರೆ 1-2% ಮೈಲೇಜ್ ಕಡಿಮೆ ಆಗ್ಬೋದು. ಈ 20 ಪೆಟ್ರೋಲನ್ನು ಬಳಕೆ ಮಾಡಿಕೊಂಡ್ರೆ ಒಂದು 5-7% ಅಂತ. ನೀವು ಬೈಕು ಒಂದು 50 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದ್ರೆ ಈಗ ಎಷ್ಟು ಕೊಡುತ್ತೆ? ಒಂದು 57-58 ಕೊಡ್ಬೋದು ಅಂತ ನಿತಿನ್ ಗಡ್ಕರಿ ಒಪ್ಕೊಂಡಿದ್ದಾರೆ. ಆ ಮುಖಾಂತರ ಸ್ವಲ್ಪ ಮಟ್ಟಿಗೆ ಮೈಲೇಜ್ ಕಡಿಮೆ ಆಗುತ್ತೆ ಅನ್ನೋದು ಅವರ ಮಾತು. ಮತ್ತೊಂದು ಕಡೆ ಎಂಜಿನ್ ಹಾಳಾಗುತ್ತೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಆ ಸುದ್ದಿ ಶುದ್ಧ ಸುಳ್ಳು ಅಂತ ಯಾರು ಹೇಳ್ತಾ ಇರೋದು? ನಿತಿನ್ ಗಡ್ಕರಿ ಅವರು ಹೇಳ್ತಾ ಇರೋದು. E20 ಇಂಧನದಿಂದ ದೇಶದಲ್ಲಿ ಒಂದೇ ಒಂದು ಕಾರು ಕೂಡ ಹಾಳಾಗಿಲ್ಲ. ಒಂದು ಪುಣೆಯ ಯಾವುದೋ ಒಂದು ವರದಿಯನ್ನು ಕೂಡ ಅವರೆಲ್ಲ ಉಲ್ಲೇಖ ಮಾಡಿ ಹೇಳಿದ್ರು ಅದ್ರ ಬಗ್ಗೆ. ಜುಲೈ 26 ಅಂದರೆ 2026ರಲ್ಲಿ ವಿಕಸಿತ್ ಭಾರತ್ ಕಾನ್ಕ್ಲೇವ್ ಎನ್ನುವಂಥ ಒಂದು ಕಾರ್ಯಕ್ರಮ, ಅದರಲ್ಲಿ ಮಾತನಾಡಿದರು. ಪುಣೆಯ ಆಟೋಮೇಟೆಡ್ ರಿಸರ್ಚ್ ಅಸೋಸಿಯೇಟ್ಸ್ ಆಫ್ ಇಂಡಿಯಾ ಇವರು ಪ್ರಯೋಗಾಲಯದಲ್ಲಿ ಲಕ್ಷಾಂತರ ಕಿಲೋಮೀಟರ್ ತೀವ್ರ ಪರೀಕ್ಷೆ ಮತ್ತು ವಾಹನವನ್ನೆಲ್ಲ ನಾವು ತಯಾರು ಮಾಡಿದ್ದೀವಿ. ಅದನ್ನೆಲ್ಲ ಚೆಕ್ ಮಾಡಿನೇ E20 ಇಂಧನವನ್ನು ಬಿಡುಗಡೆ ಮಾಡಿದ್ವಿ. ಮತ್ತು ನಿತಿನ್ ಗಡ್ಕರಿ ಹೇಳ್ತಿದ್ದಾರೆ, ಬಹಿರಂಗವಾಗಿ ಆಹ್ವಾನ ಕೊಟ್ಟರವರು, ಯಾವುದಾದ್ರೂ ಎಂಜಿನ್ಗಳಿಗೆ ಏನಾದರೂ ತೊಂದರೆ ಆಗಿದ್ರೆ ನೀವು ಡೀಲರ್ಗೆ ದೂರು ಕೊಡಿ, ಡೀಲರ್ಗೆ ದೂರು ಕೊಟ್ಟಿದ್ದನ್ನು ನನಗೂ ಒಂದು ಕಾಫಿ ಕಳಿಸ್ಕೊಡಿ, ಅದರ ಒಂದು ಪ್ರತಿಯನ್ನೆಲ್ಲ ಕಳಿಸ್ಕೊಡಿ ಅಂತೆಲ್ಲ ಹೇಳಿದರು. ಅವರು ಮತ್ತೊಂದು ಉದಾಹರಣೆ ಕೊಡ್ತಾರೆ. ಬ್ರೆಜಿಲ್, ಅಮೆರಿಕ, ಥೈಲ್ಯಾಂಡ್ ಎಲ್ಲ ದೇಶಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಎಥನಾಲನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಮಿಶ್ರಿತ ಇಂಧನ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಯಶಸ್ವಿ ಆಗಿದ್ದಾರೆ. ಆದರೆ ಯಾವುದೇ ವಾಹನಕ್ಕೂ ಕೂಡ ಇಲ್ಲಿಯ ತನಕ ಅಲ್ಲಿ ಹಾನಿಯಾಗಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಮತ್ತೊಂದು ಕಡೆ ಈ ಒಂದು ಪ್ರಖ್ಯಾತ ಕಾರು ಕಂಪನಿ, ಒಂದು ಖಾಸಗಿ ಕಾರು ಕಂಪನಿ ಏನು ಮಾಡ್ತು, 2025-26ರಲ್ಲಿ 2.84 ಕೋಟಿ ಅಂದರೆ 2,84,00,000 ಕಾರುಗಳನ್ನು ಸರ್ವಿಸ್ ಮಾಡಿದಾರಂತವ್ರು ಒಂದು ವರ್ಷದಲ್ಲಿ.
ಆ ಸರ್ವಿಸ್ ಮಾಡಿರುವಂತಹ ಕಾರುಗಳಲ್ಲಿ ಒಂದೇ ಒಂದು ಕಾರಿಗೂ ಕೂಡ ಎಥನಾಲ್ ಮಿಶ್ರಣದ ಕಾರಣಕ್ಕಾಗಿ ಎಂಜಿನ್ ಫೇನ್ ಆಗಿಲ್ಲ ಅಥವಾ ಯಾವುದೇ ಸಮಸ್ಯೆಗಳು ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇರುವಂತಹ ವಿಚಾರ. ಮತ್ತೊಂದು ಬೇರೆ ಬೇರೆ ರಬ್ಬರ್ನ ವಿಚಾರದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಆ ವಿಚಾರಕ್ಕೆ ನಾನು ಡೀಟೇಲ್ಸಿಗೆ ಬರ್ತೀನಿ. ನೆಕ್ಸ್ಟು ಮತ್ತೊಂದು ಇಂಧನ ಆಮದಿಗೆ ಎಂಡ್ ಕಾರ್ಡ್ ರೈತರಿಗೆ ಬಂಪರ್ ಸಿಗ್ತಾ ಇರೋದು, ರೈತರಿಗೆ ಸಹಾಯ ಆಗುತ್ತೆ. ಇನ್ನು ಉದಾಹರಣೆಗೆ ಬೆಳಗಾವಿ ಮತ್ತು ಬಾಗಲಕೋಟೆ, ಬಿಜಾಪುರ ಈ ಕಡೆ ಸ್ವಲ್ಪ ಹೋದರೆ ಕಬ್ಬು ಎಲ್ಲ ಜಾಸ್ತಿ ಬೆಳೀತಾರೆ. ನಾವು ಬೆಳಗಾವಿಯಲ್ಲಿ ಪ್ರತಿಭಟನೆ ಆಗಿದ್ದು ನೋಡಿದ್ವಿ, ಕಬ್ಬು ಬೆಳೆಗಾರರಿಗೆ ಪಾವತಿ ಮಾಡಿಲ್ಲ ಅಂತ. ಇದೀಗ ಎಥನಾಲ್ನಿಂದ ಅವರಿಗೆಲ್ಲ ಜಾಸ್ತಿ ದುಡ್ಡು ಸಿಗುತ್ತೆ. 2 ಲಕ್ಷ ಕೋಟಿ ರೂಪಾಯಿ ಇಂಧನಕ್ಕಾಗಿ ನಾವೆಲ್ಲ ಖರ್ಚು ಮಾಡ್ತಾ ಇದ್ವಿ, ಅದೆಲ್ಲ ಉಳಿಯುತ್ತೆ ಅಂತ. ಮತ್ತೊಂದು ಕಡೆ ಎಥನಾಲನ್ನು ಕೃಷಿ ಆಧಾರಿತ ಇಂಧನ, ಇದು ಕೃಷಿ ಉತ್ಪನ್ನಗಳಿಂದ ನಾನು ಆವಾಗಲೇ ಹೇಳಿದೆ, ಕಬ್ಬು, ಆಳದಂಥ ಧಾನ್ಯಗಳು ಇದರಿಂದೆಲ್ಲ ತಯಾರು ಮಾಡ್ತಾರೆ. ಮೆಥನಾಲ್ ಬಳಕೆ ಮಾಡೋದು ಕಲ್ಲಿದ್ದಲು ಮತ್ತು ತ್ಯಾಜ್ಯ ಆಧಾರಿತವಾಗಿ ಇದನ್ನೆಲ್ಲ ಬಳಕೆ ಮಾಡ್ತಾರೆ. ಉತ್ಪಾದನಾ ವೆಚ್ಚ ಒಂದು ಲೀಟ್ರಿಗೆ ಎಷ್ಟು ಹೋಗುತ್ತೆ? ಒಂದು 40 ರಿಂದ 50 ರೂಪಾಯಿ ಹೋಗುತ್ತೆ ಅಂತ ಸಚಿವರು ಹೇಳ್ತಾ ಇರೋದು. 40 ರಿಂದ 50 ರೂಪಾಯಿ ಹೋಗುತ್ತೆ. ಬಟ್ ನೀವು ಕಚ್ಚಾ ತೈಲಕ್ಕೆ ಕಂಪೇರ್ ಮಾಡಿದರೆ ನಾವು ಇವತ್ತು 40 ರಿಂದ 50 ರೂಪಾಯಿ ನಾವು ಖರೀದಿ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ. 2 ರಿಂದ 3 ಲಕ್ಷ ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ. ಇದರಿಂದ ಸಚಿವರು ಹೇಳ್ತಾ ಇರೋದು, ಈ ಕಬ್ಬು ಬಾಕಿ ಹಣ ಇತ್ತಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ನೀವು ಕೇವಲ ಸಕ್ಕರೆಯನ್ನು ಉತ್ಪಾದನೆ ಮಾಡಿದರೆ ಮಾತ್ರ ಕಾರ್ಖಾನೆಗಳಿಗೆ ಬೇಗವಾಗಿ ಹಣವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಇದು ಆಗಬಹುದು ಅಂತ. ಈ ಉತ್ಪಾದನಾ ಘಟಕಗಳನ್ನು ಗ್ರಾಮಗಳಲ್ಲಿ ತೆಗೆಯುವುದು, ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡುವುದು ಎಲ್ಲವೂ ಕೂಡ ನಮ್ಮ ಉದ್ದೇಶ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಏನು ಊಹಾಪೋಹ ಮತ್ತು ಅಸಲಿ ಸತ್ಯಗಳು ಏನೇನು? ಮಿಥ್ಯ ನಂಬರ್ 1, ಮೈಲೇಜ್ 30% ಕುಸಿಯುತ್ತೆ. ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು ಬಳಕೆ ಮಾಡಿದರೆ ಒಂದು 30% ಮೈಲೇಜ್ ಎಲ್ಲ ಕುಸಿದು ಬಿಡುತ್ತೆ ಅಂತ. ಆದರೆ ಅವರು ಹೇಳ್ತಾ ಇರುವಂಥ ಸತ್ಯ 3 ರಿಂದ 7% ಮಾತ್ರ ಕುಸಿತ ಆಗುತ್ತೆ ಅಂತ. ಇಂಧನ ಟ್ಯಾಂಕ್ಗೆ ಇರುವೆಗಳು ಮುತ್ಕೊಳ್ಳುತ್ತೆ, ಅಂದರೆ ಸಿಹಿ ಇರುತ್ತೆ, ಕಬ್ಬಿನಿಂದ ಎಲ್ಲ ಮಾಡಿರ್ತಾರಲ್ಲ, ಹೀಗಾಗಿ ಇರುವೆಗಳೆಲ್ಲ ಮುತ್ಕೊಳ್ಳುತ್ತೆ ಅಂತ. ಆದರೆ ಎಥನಾಲ್ನಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ, ಇದೊಂದು ಕೇವಲ ವದಂತಿ ಅಂತ ಅವರು ಹೇಳಿದರು. ಮತ್ತೊಂದು ಕಡೆ ಎಂಜಿನ್ ಪಾರ್ಟ್ಗಳು ತುಕ್ಕು ಹಿಡಿತವೆ, ಆದರೆ ಸತ್ಯ ಅಂತ ಹೇಳಿದರೆ 2023 ನಂತರದ ವಾಹನಗಳು ಸಂಪೂರ್ಣವಾಗಿ ಸುರಕ್ಷಿತ ಇದ್ದಾರೆ ಅಂದರೆ ಇದು ಅಸಲಿ ಮತ್ತು ಊಹಾಪೋಹದ ಬಗ್ಗೆ. ಮತ್ತೊಂದು ಕಡೆ ಕೊನೆಯದಾಗಿ ಸವಾರರಿಗೆ ನಿತಿನ್ ಗಡ್ಕರಿ ಒಂದು ಕಿವಿ ಮಾತು ಹೇಳಿದ್ದಾರೆ. ಏನು ಕಿವಿ ಮಾತು ಹೇಳಿದರು ಸಚಿವರು? ಏನು ಹೇಳಿದರು ಅಂತ ಹೇಳಿದರೆ, ಹಳೆಯ ವಾಹನಗಳಿದ್ದರೆ, ನಿಮ್ಮ ಬಳಿ ಹಳೆಯ ವಾಹನಗಳಿದ್ದರೆ ಮೆಟಲ್ ಪಾರ್ಟ್ಸನ್ನು ಬದಲಿಸಿ ರಬ್ಬರ್ ವಾಷರ್ಗಳನ್ನು ಬಳಕೆ ಮಾಡಿ, ಅಳವಡಿಸಿ ಅಂತ ಹೇಳಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡ್ತಾ ಇರುವಂತಹ ಈ ಮಾತುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕಿವಿಗೊಡಬೇಡಿ. ಇನ್ನೂ ಒಂದು ಸುದ್ದಿ ಹೋಗ್ತಾ ಇದೆ, ಇವರ ಪುತ್ರನ ಬಿಸ್ನೆಸ್ ಕೂಡ ಎಥನಾಲ್ಗೆ ಸಂಬಂಧಪಟ್ಟದ್ದಿದೆ. ಈ ಕಾರಣಕ್ಕಾಗಿ ಎಥನಾಲನ್ನು ಬಳಕೆ ಮಾಡೋದಕ್ಕೆ ನಿತಿನ್ ಗಡ್ಕರಿ ಹೇಳ್ತಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಅದು ಯಾವುದನ್ನು ಕೂಡ ನಂಬಬೇಡಿ. ಎಥನಾಲ್ ಬಳಕೆಯಿಂದ ದೇಶದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿಯುತ್ತೆ. ಟ್ರ್ಯಾಕ್ಟರ್, ಕಟಾವು ಯಂತ್ರಗಳ ಎಥನಾಲ್ ಆಧಾರಿತ ಇಂಧನ ಬಳಕೆಗೆ ಯೋಜನೆ ಮಾಡ್ತೀವಿ. ಭಾರತವನ್ನು ಸ್ವಾವಲಂಬಿ ಮಾಡೋದೇ ನಮ್ಮ ಸರ್ಕಾರದ ಗುರಿ ಅಂತ ನಿತಿನ್ ಗಡ್ಕರಿ ಅವರು ಸಾಮಾಜಿಕ ಮಾಧ್ಯಮಗಳ ಈ ಒಟ್ಟಾರೆ ಊಹಾಪೋಹಗಳು, ಚರ್ಚೆಗಳು ಸತ್ಯನೋ ಮಿಥ್ಯನೋ, ಆದರೆ ಇದು ಯಾವುದೂ ಕೂಡ ಸತ್ಯ ಅಲ್ಲ ಅಂತ ಇದೀಗ ನಿತಿನ್ ಗಡ್ಕರಿ ಅವರು ಹೇಳಿರೋದು.